ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಬಹುಪದೋಕ್ತಿಗಳ ಮೊದಲನೇ ತರಗತಿಯಲ್ಲಿ ಬಹುಪದೋಕ್ತಿ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾರ್ಟ್ 2 ಕ್ಲಾಸಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಪಾರ್ಟ್ 3ರಲ್ಲಿ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿಧಿ ಭಾಗಾಕಾರ ಡಿವಿಷನ್ ಆಫ್ ಆಲ್ಗಾರಿಥಮ್ ಆಫ್ ದ ಪಾಲಿನಾಮಿಯಲ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ತರಗತಿಯಲ್ಲಿ ಭಾಗಾಕಾರದ ಕ್ರಮವಿಧಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ಸೊ ಮೊದಲನೇ ಲೆಕ್ಕ ಹೀಗಿದೆ. ಸೊ ಡಿವಿಷನ್ ಆಫ್ ಆಲ್ಗಾರಿಥಮ್ ಫಾರ್ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿಧಿ. ಸೊ ಇದೇನು, ಇಲ್ಲೊಂದಿದೆ ಯೂಕ್ಲಿಡ್ನ ಭಾಗಾಕಾರದ ಪ್ರಮೇಯ. ಸೊ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ is equal to p of x is equal to q of x g of x plus r of x. ಸೊ p of x ಅಂದ್ರೆ ಡಿವೈಡೆಡ್, ಅಂದ್ರೆ ಯಾವುದನ್ನ ಡಿವೈಡೆಡ್ ಅಂದ್ರೆ ಭಾಜ್ಯ ಅಂತ ಕರಿತೀವಿ. q of x ಕೋಶೆಂಟ್, ಇದನ್ನ ಭಾಗಲಬ್ಧ ಅಂತ ಕರಿತೀವಿ. ಅಂದ್ರೆ ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅದನ್ನ ನಾವೇನಂತ ಕರಿತೀವಿ, ಭಾಗಲಬ್ಧ ಅಂತ ಕರಿತೀವಿ. ನೆಕ್ಸ್ಟ್ g of x ದಟ್ ಈಸ್ ಅ ಡಿವೈಸರ್, ಭಾಜಕ, ಯಾವ್ದ್ರಿಂದ ಭಾಗ ಮಾಡಬೇಕು ಅದನ್ನ ನಾವು ಭಾಜಕ ಅಂತ ಕರಿತೀವಿ. ನೆಕ್ಸ್ಟ್ r of x ದಟ್ ಈಸ್ ಅ ರಿಮೈಂಡರ್, ಶೇಷ ಅಂತ ಕರಿತೀವಿ. ಸೊ ಹಿಂಗೆ ಹೇಳ್ಬೇಕಾದ್ರೆ g of x, p of x, ನೆಕ್ಸ್ಟ್ ಇದು q of x ಕೋಶೆಂಟ್, ಕೆಳಗಡೆ ಬರ್ತಕ್ಕಂಥದ್ದು r of x. g of x ಮೀನ್ಸ್ ಡಿವಿಸರ್, ಭಾಜಕ, ಎಷ್ಟರಿಂದ ಭಾಗ ಮಾಡಬೇಕು, p of x ಡಿವೈಡೆಂಟ್, ಭಾಜ್ಯ ಅಂದ್ರೆ ಎಷ್ಟು, ಯಾವುದನ್ನ ಭಾಗ ಮಾಡಬೇಕು, q of x ದಟ್ ಇಸ್ ಅ ಕೋಶೆಂಟ್, ಭಾಗಲಬ್ಧ, ಎಷ್ಟು ಸರಿ ಭಾಗ ಆಗ್ತದೆ, ಉಳಿಕೆಯನ್ನ ನಾವು ಶೇಷ ಅಂತ ಕರೀತೀವಿ. ಸೊ ಮೊದಲನೇ ಲೆಕ್ಕ ಇದೆ, ಡಿವೈಡ್ x square plus 4x plus 4 by x plus 2 and verify in Euclid's division lemma. ಸೊ ವೆರಿಫೈ ಮಾಡಬೇಕು. ಯಾವ ತರ ವೆರಿಫೈ ಮಾಡೋದು ನೋಡೋಣ. x square plus 4x plus 4 ಅನ್ನು x plus 2ರಿಂದ ಭಾಗಿಸಿ ಮತ್ತು ಯೂಕ್ಲಿಡ್ನ ಭಾಗಾಕಾರದ ಪ್ರಮೇಯವನ್ನ ಸಂಕ್ಷೇಪಿಸಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು p of x ಸ್ಕ್ವಯರ್ ಪ್ಲಸ್ 4x plus 4. ನೆಕ್ಸ್ಟ್ ಡಿವೈಡ್ ಮಾಡ್ತಕ್ಕಂಥ ದಟ್ ಇಸ್ ಅ g of x plus 2. ಇದನ್ನ ಲಾಂಗ್ ಡಿವಿಷನ್ ಮೆಥಡ್ ಅಂತ ನಾವು ಹೇಳ್ತೀವಿ. x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 4, ಇಲ್ಲಿ x ಪ್ಲಸ್ 2. ಇಲ್ಲಿ ನೋಡ್ರಿ, ಇಲ್ಲಿ x ಇದೆ, ಇಲ್ಲಿ x ಸ್ಕ್ವಯರ್ ಇದೆ, x ಇದೆ, x ಸ್ಕ್ವಯರ್ ಇದೆ. x ಸ್ಕ್ವಯರ್ ಗೆ ಈಕ್ವೇಟ್ ಆಗಬೇಕಾದ್ರೆ how much is multiplied, x into x you will get the x square. ಸೊ ಇಲ್ಲಿ ಆಲ್ರೆಡಿ x ಇರ್ತಕ್ಕಂಥದ್ದು, ಇದು ರಿಮೈನಿಂಗ್ x ಮಲ್ಟಿಪ್ಲೈ ಮಾಡಬೇಕು, x ಮಲ್ಟಿಪ್ಲೈ ಮಾಡಬೇಕು. x into x is x square plus 2 into x is 2x. ಸೊ ಆಫ್ಟರ್ ದಟ್ ಇಂಟರ್ಚೇಂಜಿಂಗ್ ದ ಸೈನ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಮೈನಸ್ ಇದ್ದಾಗ ಪ್ಲಸ್, x square ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಏನು 4x minus 2x is plus 2x plus 4. ಇಲ್ಲಿ x ಇದೆ, ಇಲ್ಲಿ 2x ಇದೆ, x ಇದೆ, ಇದನ್ನ 2x, 2 into x, x ಮತ್ತೆ x ಇದೆ, ಇನ್ನೇನು ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 2, 2 into x is 2x plus 2 into 2 is 4. Interchanging the sign, plus ಇರೋದು ಮೈನಸ್, ಮೈನಸ್, plus 2x minus 2x plus 4 minus 4 get cancel, remaining is 0. So this is the remainder. So this is the g of x, this is the p of x, this is the q of x quotient, so this is the r of x. So ಇದನ್ನ ಯಾವ ತರ ವೆರಿಫೈ ಮಾಡೋದು. ಸೊ ಏನು ಯೂಕ್ಲಿಡ್ಸ್, by Euclid's division lemma, p of x is equal to g of x into q of x plus r of x. ಸೊ LHS ಮತ್ತೆ RHS ಈಕ್ವೇಟ್ ಹಾಕಬೇಕು. ಈ ಕಡೆ ಏನಿದೆ x square plus 4x plus 4
ಜಿ ಆಫ್ ಎಕ್ಸ್ ಏನು ಬಂದಿದೆ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಟು, ಕ್ಯೂ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಟು, ಆರ್ ಆಫ್ ಎಕ್ಸ್ ಏನು ಬಂತು 0. ಸೊ ದಿಸ್ ಇಸ್ ದ ಆರ್ ಆಫ್ ಎಕ್ಸ್. ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು, ನೆಕ್ಸ್ಟ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ 0. x into x is x square, x into 2 is 2x. next first ಇದನ್ನ ಮತ್ತೆ 2 into x is 2x plus 2 into 2 is 4. x square plus 2x plus 2x is 4x plus 4. ಸೊ ಈಗ ಏನಾಯ್ತು, ಇದು LHS ಮತ್ತೆ RHS ಏನಾಯ್ತು ಈಕ್ವೇಟ್ ಆಯ್ತು. ಸೊ ದಿಸ್ ಇಸ್ ದ ವೆರಿಫೈ ಆಫ್ ದ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಸೊ ಮುಂದಿನ ಲೆಕ್ಕ ಹೇಗಿದೆ, ಡಿವೈಡ್ ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 5x ಪ್ಲಸ್ 5 ಬೈ ಎಕ್ಸ್ ಪ್ಲಸ್ 1 ವೆರಿಫೈಡ್ ಇನ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 5x ಪ್ಲಸ್ ಎಕ್ಸ್ ಅನ್ನು ಎಕ್ಸ್ ಪ್ಲಸ್ 1ರಿಂದ ಭಾಗಿಸಿ ಮತ್ತು ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯದಲ್ಲಿ ಪರೀಕ್ಷಿಸಿ. ಇಲ್ಲೇನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ, x cube plus 4x square minus 5x plus 6. g of x ನ ಏನಂತ ಕೊಟ್ಟಿದ್ವಿ x plus 1. x plus 1 x cube plus 4x square minus 5x plus 6. ಸೊ x ಇದೆ, ಇಲ್ಲಿ x cube ಇದೆ, x ಕ್ಯೂಬ್ ಅಂದರೆ x ಇಂಟು x ಇಂಟು x. ಇಲ್ಲಿ 1x 1x ರಿಮೈನಿಂಗ್ ಎಷ್ಟು x ಮಲ್ಟಿಪ್ಲೈ ಮಾಡಬೇಕು, 2x ಮೀನ್ಸ್ x ಸ್ಕ್ವೇರ್, x ಇಂಟು x ಇಸ್ x ಸ್ಕ್ವೇರ್, x ಕ್ಯೂಬ್ ಆಗ್ತದೆ, ಪ್ಲಸ್ 1 ಇಂಟು x ಸ್ಕ್ವೇರ್ ಇಸ್ 1x ಸ್ಕ್ವೇರ್, ಇಂಟರ್ಚೇಂಜಿಂಗ್ ದ ಸೈನ್ ಮೈನಸ್ ಮೈನಸ್, ಪ್ಲಸ್ x ಕ್ಯೂಬ್ ಗೆಟ್ ಕ್ಯಾನ್ಸಲ್, ಪ್ಲಸ್ 4x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಸ್ 3x ಸ್ಕ್ವೇರ್ ಮೈನಸ್ 5x ಪ್ಲಸ್ ಇಲ್ಲಿ x ಈ ಕಡೆ 3x ಸ್ಕ್ವೇರ್ ಅಂದರೆ x ಇಂಟು x, ಒಂದು x ಇದೆ, ರಿಮೈನಿಂಗ್ 3x ನ ಮಲ್ಟಿಪ್ಲೈ ಮಾಡಬೇಕು. 3x ಇಂಟು x ಇಸ್ 3x ಸ್ಕ್ವೇರ್ ಪ್ಲಸ್ 1 ಇಂಟು 3x ಇಸ್ ಪ್ಲಸ್ 3x, ಇಂಟರ್ಚೇಂಜ್ ದಿಸ್ ಸೈನ್, ಪ್ಲಸ್ ಇಸ್ ಮೈನಸ್, ದಿಸ್ ಒನ್ ಇಸ್ ಮೈನಸ್, ಪ್ಲಸ್ 3 ಮೈನಸ್ x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, minus 3x minus 5x is minus 8x. ಸೊ ರಿಮೈನಿಂಗ್ ಏನಿದೆ ಪ್ಲಸ್ 6 ಇದೆ. ಸೊ ಇಲ್ಲಿ x ಇದೆ, ಇಲ್ಲಿ ಮೈನಸ್ 8 ಇಂಟು ಎಕ್ಸ್ ಇದೆ, x ಇಂಟು ಎಕ್ಸ್ ಇದೆ, ರಿಮೈನಿಂಗ್ ಮೈನಸ್ 8ನ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 8 ಇಂಟು ಎಕ್ಸ್ ಇಸ್ ಮೈನಸ್ 8x ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 1 8 8. ಸೊ ಪ್ಲಸ್ ಕ್ಯಾನ್ಸಲ್ ಆಯಿತು, ಇದು ಪ್ಲಸ್ 8 ಪ್ಲಸ್ 6 ಎಷ್ಟಾಯಿತು, plus 14 ಆಯಿತು. So this is the r of x, this is the q of x, this is the p of x, this is the g of x. ಸೊ ಅದನ್ನು ವೆರಿಫೈ ಮಾಡೋಣ. ಹೆಂಗೆ ವೆರಿಫೈ ಮಾಡೋದಾಗಲೇ ಮಾಡಿದ್ವಿ, p of x is equal to g of x into q of x plus r of x. p of x ಏನಿದೆ, x cube plus 4x square ಮೈನಸ್ 5x ಪ್ಲಸ್ 6 ಇದೆ, g ಆಫ್ x ಏನಿದೆ x ಪ್ಲಸ್ 1 ಇದೆ, q ಆಫ್ x ಏನಿದೆ x ಸ್ಕ್ವೇರ್ ಪ್ಲಸ್ 3x ಮೈನಸ್ 8 ಇದೆ, r ಆಫ್ x ಪ್ಲಸ್ 14. ಇದೆಲ್ಲ ಹಂಗೆ ಇರಲಿ, ಸ್ವಲ್ಪ ಜಾಗ ಇಲ್ಲ. ಸೊ x ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, x ಇಂಟು x ಸ್ಕ್ವೇರ್ ಪ್ಲಸ್ 3x ಮೈನಸ್ 8 ಪ್ಲಸ್ 1 ಇಂಟು x square plus 3x minus 8. So x into x is x into x square is x cube plus x into 3x is 3x square, x into minus 8 is minus 8x plus 1 into x square is x square plus 14 ಬಿಟ್ಟಿದ್ದೀವಿ. 1 into 3x is 3x minus 8 remaining plus 14. ಈಗ x cube ಎಲ್ಲೂ ಇಲ್ಲ, ಒಂದು x cube ಆಯಿತು. ನೆಕ್ಸ್ಟ್ 3x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಎಷ್ಟಾಯಿತು, ಪ್ಲಸ್ 4x ಸ್ಕ್ವೇರ್ ಆಯಿತು.
ಪ್ಲಸ್ 4x ಸ್ಕ್ವೇರ್ ಆಯಿತು, 3x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಮೈನಸ್ 8x ಪ್ಲಸ್ 3x, minus 8 plus 3, so big number 8, 8 minus 3 is 5, minus 5x. next ಇನ್ನೇನು ಉಳಿತು, minus 8 plus 14 ಇದೆ plus 6. ಸೊ ಏನಾಯಿತು ಇಲ್ಲಿ LHS ಮತ್ತು RHS ಏನಾಯಿತು ಸೇಮ್ ಆಯಿತು. LHS ಇಲ್ಲಿ RHS ಬಂತು, ಸೊ LHS is equal to RHS ಸೇಮ್ ಆಯಿತು. ಸೊ ದಿಸ್ is the verification of the Euclid's division lemma. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಆನ್ ಡಿವೈಡಿಂಗ್ ದ ಪಾಲಿನಾಮಿಯಲ್ p of x x cube minus 3x square plus x plus 2 by a polynomial g of x, the quotient and remainder were, so first one is quotient is given x minus 2, remainder is given minus 2x plus 4 respectively. Find the g of x. p of x is equal to x cube minus 3x square plus x plus 2 ಬಹುಪದೋಕ್ತಿಯನ್ನು g of x ನಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷವು, ಭಾಗಲಬ್ಧ x minus 2 ಇದೆ, ಶೇಷ minus 2x plus 4 ಇದೆ, ಆದರೆ g of x ಅನ್ನು ಕಂಡುಹಿಡಿಯಿರಿ. ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್, ಆಲ್ರೆಡಿ ಒನ್ ಟೈಮ್ ಕೇಳಿದ್ದಾರೆ ಈ ತರ ಪ್ರಶ್ನೆ. ಸೊ ಏನು ಕೊಟ್ಟಿದ್ದಾರೆ, p of x ಕೊಟ್ಟಿದ್ದಾನೆ, p of x is equal to x cube minus 3x square plus x plus 2. ನೆಕ್ಸ್ಟ್ ಇಲ್ಲಿ quotient is given, q of x is equal to x minus 2. next remainder r of x ಕೊಟ್ಟಿದ್ದಾರೆ minus 2x plus 4. then find the g of x. so g of x ನ find out ಮಾಡಬೇಕು. ಸೊ ಇಲ್ಲಿ ಏನು, by Euclid's division lemma p of x is equal to g of x q of x plus r of x. ಸೊ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು g of x ಅಲ್ವಾ, ಸೊ r of x ಈ ಕಡೆ ಬಂದರೆ p of x minus r of x is equal to g of x into q of x. ಸೊ ನಮ್ಗೆ ಬೇಕಾಗಿರೋದು g of x. ಸೊ ಆದ್ದರಿಂದ ಇದನ್ನ ಏನು ಮಾಡ್ತೀವಿ, p of x minus r of x divided by p of x minus r of x divided by g of x ಬೇಗಿಂದ q of x is equal to g of x. ಸೊ ಈಗ ಏನು ಮಾಡಬೇಕು, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. p of x ವ್ಯಾಲ್ಯೂ ಏನಿದೆ, x cube minus 3x square plus x plus 2 minus of r of x ಇಲ್ಲಿ ಇದೆ, so r of x ವ್ಯಾಲ್ಯೂ minus 2x plus 4 divided by q of x, x minus 2 is equal to g of x. x cube minus 3x square plus x plus 2 minus into minus is plus 2x plus minus into plus is minus 4 divided by x minus 2 is equal to g of x. x cube ಒಂದೇ ಇದೆ, ನೆಕ್ಸ್ಟ್ minus 3x square ಇದೆ, plus x plus 2x plus 3x plus 2 minus 4 is minus 2 divided by x minus 2 is equal to g of x. ಸೊ ಈಗ ಏನು ಮಾಡಬೇಕು, ಇದು minus 2 ಬಂತು, ಇಲ್ಲಿ x cube minus 3x square plus x plus 2x is plus 3x plus 2 minus 4 is minus 2 divided by x minus 2. ಸೊ ಈಗ ನಾವೇನು ಮಾಡೋಣ, x minus 2 ಇಂದ ಇದನ್ನು ಮಾಡಿದ್ರೆ ನಮಗೇನು ಬರ್ತದೆ, g of x ಬರ್ತದೆ. x cube minus 3x square plus 3x minus 2 divided by x minus 2. x ಇದೆ, ಇಲ್ಲಿ x cube ಇದೆ, x into x into x, ಇಲ್ಲಿ x cube ಇದೆ,
ಸೊ ಒಂದು ಎಕ್ಸ್ ಹೋಯಿತು. ಇನ್ ರಿಮೈನಿಂಗ್ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ minus 2 into x square is minus 2x square. Interchanging the sign, minus plus cancel. Next minus 3 plus 2 minus x square. So remaining plus 3x na ತಗೊಂತಿದ್ವಿ. ಈಗ ಏನಾಯಿತು, ಇಲ್ಲಿ x ಇದೆ, ಇಲ್ಲಿ minus x square ಇದೆ. x into minus x into x. x ಆಯಿತು. ಇನ್ನೇನು ಮಲ್ಟಿಪ್ಲೈ ಮಾಡಬೇಕು, minus x. Minus x into x is minus x square. Minus into minus is plus 2x. Minus ಇರೋದು ಪ್ಲಸ್, ಪ್ಲಸ್ ಇರೋದು ಮೈನಸ್. ಇಲ್ಲಿ ಪ್ಲಸ್ 3x ಮೈನಸ್ 2x ಓನ್ಲಿ ಖಾಲಿ x ಆಯಿತು. ಇಲ್ಲಿ ಏನು ಮಾಡ್ತಾ ಇದ್ವಿ, ಮೈನಸ್ 2ನ ತಗೊತಾ ಇದ್ವಿ. ಸೊ ಇಲ್ಲಿ x ಇದೆ, ಇಲ್ಲಿ x ಇದೆ. ಮೈನಸ್ 2 ಅಂದರೆ ಸೇಮ್ ಇದೆ ಅಂದರೆ ಪ್ಲಸ್ 1ನ ಮಲ್ಟಿಪ್ಲೈ ಮಾಡ್ರಿ. x into 1 is x, minus 2 into 1 is minus 2, minus plus. ಸೊ ಏನಾಯಿತು, 0 ಆಯಿತು. ಸೊ ಈಗ ಇಲ್ಲಿ ಬಂದಿರತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, g of x. Therefore g of x is equal to x square minus x plus 1. ಆ ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಮತ್ತೆ ಈ ಕ್ವಶನ್ ನೋಡಿ, 2017 ಐ ಥಿಂಕ್ HK ನಲ್ಲಿ ಈ ತರ ಕ್ವಶನ್ ಕೇಳಿದ್ದಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್. p of x is equal to x power of 4 plus 2x cube minus 2x square plus x minus 1 ಬಹುಪದೋಕ್ತಿಗೆ ಏನನ್ನ ಕೂಡಿದಾಗ x square plus 2x minus 3ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. What must be added? X power of 4 plus 2x cube minus 2x square plus x minus 1 so that the resulting exactly divisible by x square plus 2x minus 3. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲೂ ಸಹ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನ ಯೂಸ್ ಮಾಡಬೇಕು. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ p of x is equal to g of x into q of x plus r of x. ಸೊ ಇಲ್ಲಿ ಏನು ಮಾಡಬೇಕು, ಹೌ ಮಚ್ ಇಸ್ ಆಡೆಡ್. ಸೊ p of x ಇದೆ, r of x ಈ ಕಡೆ ಬಂದರೆ p of x minus of r of x is equal to g of x into q of x. ಸೊ ಇಲ್ಲಿ ಆಡೆಡ್ ಅಂತ ಬಂದಾಗ p of x ಪ್ಲಸ್ ಹಾಕೊಳ್ರಿ, ಇದನ್ನ ಮೈನಸ್ r of x ಅನ್ನ ಬ್ರಾಕೆಟ್ ಹಾಕೊಳ್ರಿ. ಯಾಕೆ ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಹೌ ಮಚ್ ಇಸ್ ಆಡೆಡ್ ಅಂತ ಕೊಟ್ಟಿದ್ದಾರೆ. ಮೈನಸ್ ಕೊಟ್ಟಿದ್ರೆ ಡೈರೆಕ್ಟ್ ಇದನ್ನೇ ಹಾಕೋಬೋದಾಗಿತ್ತು. ಬಟ್ ಅಲ್ಲೇನು ಕೊಟ್ಟಿದ್ದಾರೆ, ಹೌ ಮಚ್ ಇಸ್ ಆಡೆಡ್, ಎಷ್ಟನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಆಯ್ತು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, p of x ಕೊಟ್ಟಿದ್ದಾನೆ, x power of 4 plus 2x cube minus 2x square plus x minus 1. ನೆಕ್ಸ್ಟ್ g of x ಕೊಟ್ಟಿದ್ದಾನೆ, x square plus 2x minus 3. ಸೊ ಈಗ ಡಿವೈಡ್ ಮಾಡೋಣ. x power of 4 plus 2x cube minus 2x square plus x minus 1. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಕಡೆ x square plus 2x minus 3. ಸೊ ಡೈರೆಕ್ಟಾಗಿ ಮಾಡ್ತೀನಿ, ಆಗಲೇ ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಇಲ್ಲ ಮಲ್ಟಿಪ್ಲೈ ಮಾಡೋಣ ಅಂದರೆ ಇಲ್ಲಿ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೊಂದಷ್ಟು ಅರ್ಥ ಆಗ್ತದೆ. x power of 4 plus 2x cube minus 2x square plus x minus 1. ಸೊ ಈ ಕಡೆ ಬಂದಿರತಕ್ಕಂಥ g of x x square plus 2x minus 3. ಇಲ್ಲಿ x square ಇದೆ, ಇಲ್ಲಿ x power of 4 ಇದೆ. x square x power of 4 ಅಂದರೆ x into x ಆಯ್ತು. ಈ ಕಡೆ x power of 4 ಅಂದರೆ x into x into x into x. ಎರಡಾಯಿತು, ಇದು ಎರಡಾಯಿತು. ಸೊ ರಿಮೈನಿಂಗ್ x into x is x square ಅಂದರೆ x square ನ ಮಲ್ಟಿಪ್ಲೈ ಮಾಡಬೇಕು. x square into x square is x power of 4, 2x into x is 2x cube
minus 3 into x is minus 3x square. ಇಲ್ಲಿ ಪ್ಲಸ್ ಇರ್ತಕ್ಕಂಥದ್ದು ಮೈನಸ್ ಆಗ್ತದೆ, ಪ್ಲಸ್ ಇರೋದು ಮೈನಸ್ ಆಗ್ತದೆ, ಮೈನಸ್ ಇರೋದು ಪ್ಲಸ್ ಆಗ್ತದೆ. ಇಲ್ಲಿರೋದು ಕ್ಯಾನ್ಸಲ್ ಆಯಿತು, ಪ್ಲಸ್ 2x ಕ್ಯೂಬ್ ಮೈನಸ್ 2x ಕ್ಯೂಬ್ ಕ್ಯಾನ್ಸಲ್ ಆಯಿತು. ಸೊ ರಿಮೈನಿಂಗ್ ಏನಿದೆ ಮೈನಸ್ 2x ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ರಿಮೈನಿಂಗ್ ಏನಿದೆ ಪ್ಲಸ್ ಎಕ್ಸು ಇನ್ನೊಂದು ಮೈನಸ್ 1. ಸೊ ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ರಿ, ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇಂಟು ಎಕ್ಸ್ ಆಯಿತು, ಇದನ್ನು ಎಕ್ಸ್ ಇಂಟು ಎಕ್ಸ್ ಆಯ್ತು ಅಲ್ವಾ. ಸೊ ಆದ್ದರಿಂದ ನಾವು ಒಂದನ್ನು ಮಲ್ಟಿಪ್ಲೈ ಮಾಡಿ x into x is x square plus 1 into 1 is 2x minus 3 into 1 is minus 3. Minus plus ಇರೋದು minus minus ಇರೋದು plus. Cancel ಆಯಿತು. Remaining x minus 2x is minus x minus 1 plus 3 is plus 2. So ಇಲ್ಲಿ ಎಷ್ಟು ಬಂತು ನಮಗೆ r of x minus x plus 2 ಬಂತು. ಬಟ್ ಈ ಕಡೆ ಏನು ತಗೊಂಡಿದ್ದೀವಿ, ಪ್ಲಸ್ ಆಫ್ ಮೈನಸ್ ಆರ್ ಆಫ್ ಎಕ್ಸ್ ಅಂತ ತಗೊಂಡಿದ್ವಿ ಅಲ್ವಾ. ಪ್ಲಸ್ ಆಫ್ ಮೈನಸ್ ಆರ್ ಆಫ್ ಎಕ್ಸ್, ಇಲ್ಲಿ ಪ್ಲಸ್ ಆಲ್ರೆಡಿ ಇರ್ತದೆ, ಮೈನಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ 2 ಏನಾಯ್ತು, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಎಕ್ಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 2. ಸೊ ಕೂಡಬೇಕಾಗಿರೋದೇನನ್ನ ಕೂಡಬೇಕಾಗಿದ್ದು ಎಕ್ಸ್ ಮೈನಸ್ 2. ಸೊ ಇದನ್ನ ನಾವೇನಂತ ಕರಿತೀವಿ, ಕೂಡಬೇಕಾದ ಹೌ ಮಚ್ ಈಸ್ ಆಡೆಡ್. ಸೊ ಈ ಕ್ವಶನ್ 2017ರಲ್ಲಿ ಕೇಳಿದ್ದಾರೆ. ಈ ತರ ಕ್ವಶನ್ ಕೇಳಿದರೆ ಈ ಕ್ವಶನ್ ಎಲ್ಲ ನಾನು ಚೆಕ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಚಾಪ್ಟರ್ ಆದ್ಮೇಲೆ ಕ್ವಶನ್ ಅನ್ನ ಸಾಲ್ವ್ ಮಾಡೋ ಅಂತ ಪ್ರಯತ್ನನ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ 5x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 8 ರಿಂದ ಎಷ್ಟನ್ನು ಕಳೆದಾಗ ಬರುವ ಬೀಜೋಕ್ತಿಯು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2 ರಿಂದ ನಿಶೇಷವಾಗಿ ಭಾಗವಾಗುತ್ತದೆ. ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಎಕ್ಸ್ ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 8 ಸೊ ದಟ್ ರಿಸಲ್ಟಿಂಗ್ ಪಾಲಿನಾಮಿಯಲ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಎಕ್ಸ್ ಕ್ಯೂಬ್ ಪ್ಲಸ್ 5x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 8, ಮತ್ತೆ ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 2. ಸೊ ಇದನ್ನು ಬೈ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮಾದಲ್ಲಿ ಹಾಕೋಬೇಕು, ಯಾಕೆಂದ್ರೆ ಸಬ್ಟ್ರಾಕ್ಟೆಡ್ ಅಂತ ಕೇಳಿದ್ದಾರೆ. ಬೈ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಈ ಕಡೆ ಅಂದ್ರೆ ಮೈನಸ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಸಬ್ಟ್ರಾಕ್ಟೆಡ್ ಆಲ್ರೆಡಿ ಮೈನಸ್ ಇದೆ, ಅದನ್ನೇ ಸಬ್ಟ್ರಾಕ್ಟೆಡ್ ಅಂತ ತಗೋಬಹುದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ಪ್ಲಸ್ 5x ಸ್ಕ್ವಯರ್ ಪ್ಲಸ್ 5x ಪ್ಲಸ್ 8. ಇಲ್ಲಿ ಕೊಟ್ಟಿರ್ತಕ್ಕಂಥ ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 2. ಸೊ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್. ಸೊ ಇಲ್ಲಿ ಎಷ್ಟು ಎಕ್ಸ್ ಆಯಿತು, 2 ಇದೆ, 2 ಇದೆ. ಸೊ ರಿಮೈನಿಂಗ್ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು, 1x. ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಇಸ್ ಎಕ್ಸ್ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಇಸ್ 3x ಸ್ಕ್ವಯರ್ ಮೈನಸ್ 2 ಇಂಟು ಎಕ್ಸ್ ಇಸ್ ಮೈನಸ್ 2x. ಪ್ಲಸ್ ಇರೋದು ಮೈನಸ್, ಮೈನಸ್ ಮೈನಸ್ ಇರೋದು ಪ್ಲಸ್. ಎಕ್ಸ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ 5x ಸ್ಕ್ವಯರ್ ಪ್ಲಸ್ ಮೈನಸ್ 3x ಸ್ಕ್ವಯರ್, 5 ಮೈನಸ್ 3 2x ಸ್ಕ್ವಯರ್ ಪ್ಲಸ್ 5x ಪ್ಲಸ್ 2x ಇಸ್ ಪ್ಲಸ್ 7x ಪ್ಲಸ್ 8. ಇಲ್ಲಿ x ಸ್ಕ್ವಯರ್ ಇದೆ, ಇಲ್ಲಿ 2x ಸ್ಕ್ವಯರ್ ಇದೆ. ಸೊ ಏನು ಮಲ್ಟಿಪ್ಲೈ ಮಾಡಬೇಕು, 2 ಇಂಟು ಎಕ್ಸ್ ಸ್ಕ್ವಯರ್. ಸೊ ಎಕ್ಸ್ ಸ್ಕ್ವಯರ್ ಇದೆ, 2 ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 2x ಸ್ಕ್ವಯರ್ ಪ್ಲಸ್ 3x ಇಂಟು 2 ಇಸ್ ಪ್ಲಸ್ 6x ಮೈನಸ್ 4. ಕ್ಯಾನ್ಸಲ್ ಆಯಿತು, ಪ್ಲಸ್ ಇಂಟರ್ಚೇಂಜಿಂಗ್ ಮಾಡ್ರಿ,
ಮೈನಸ್ ಇರೋದು ಪ್ಲಸ್. ಪ್ಲಸ್ 2x² minus 2x² get cancel. Next 7x minus 6x is x plus 8 minus 8 plus 4 ಎಷ್ಟಾಯಿತು 12 ಪ್ಲಸ್ 12 ಆಯಿತು. ಸೊ ಇಲ್ಲಿ ಕೂಡಬೇಕಾಗಿರೋದಲ್ಲ ಕಳಿಬೇಕಾಗಿರೋದು. ಸೊ ಕಳಿಬೇಕಾಗಿರೋದು ಎಷ್ಟು x ಪ್ಲಸ್ 2. ಸೊ ಈ ಥರ ಒಂದು ಪ್ರಶ್ನೆಯು ಕೂಡೋದ್ರಲ್ಲಿ ಕೇಳಿದ್ದಾರೆ, ಕಳಿಯೋದರಲ್ಲೂ ಸಹ ಕೇಳ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ತರಗತಿಯಲ್ಲಿ ನಾವೇನು ತಿಳ್ಕೊಂಡ್ವಿ, ಪಾರ್ಟ್ 3 ಕ್ಲಾಸಲ್ಲಿ ಡಿವಿಷನ್ ಆಫ್ ಯೂಕ್ಲಿಡ್ಸ್ ಆಲ್ಗಾರಿಥಮ್ ಲೆಮ್ಮ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇದರಲ್ಲಿ ಕೇಳ್ತಕ್ಕಂಥ ಕೂಡಬೇಕಾದ ಆಡೆಡ್ ಕ್ವಶನ್ನು ಇಲ್ಲ ಅಂದರೆ ಸಬ್ಟ್ರಾಕ್ಟೆಡ್ ಕ್ವಶನ್, ಈ ಎರಡರಲ್ಲಿ ಒಂದು ಕ್ವಶನ್ ಕೇಳೋಂತಹ ಚಾನ್ಸ್ ಇದೆ. ಆಲ್ರೆಡಿ ಕೇಳಿದ್ದಾರೆ, 2017ರಲ್ಲಿ ಕೇಳಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಕೇಳೋಣ, ಅಪವರ್ತನ ಪ್ರಮೇಯ ಫ್ಯಾಕ್ಟರ್ ಥಿಯರಮ್ ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟು ರಿಮೈಂಡರ್ ಥಿಯರಮ್ ಶೇಷ ಪ್ರಮೇಯ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟು ಸಿಂಥೆಟಿಕ್ ಡಿವಿಷನ್, ಸಂಶ್ಲೇಷಿತ ಭಾಗಾಕಾರ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಒಂದು ಕಾನ್ಸೆಪ್ಟ್ 3 ಕಾನ್ಸೆಪ್ಟ್ ಆದಮೇಲೆ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಈ ಒಂದು ಚಾಪ್ಟರ್ ಇಂದ ಬಂದಿರತಕ್ಕಂಥ ಎಲ್ಲ GPSR ಕ್ವಶನ್ ಪೇಪರನ್ನು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಸೊ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.